ಸ್ನೇಹಿತರೆ, SSLC ಪರೀಕ್ಷೆ 2020ಕ್ಕಾಗಿ ಅದು ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆ. ಸೊ ಈ ಎಲ್ಲ ಪರೀಕ್ಷೆಗಳಿಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸಮಾಜ ವಿಜ್ಞಾನದಲ್ಲಿ ಗುರಿ 80 ಅಂತಕ್ಕಂಥದ್ದು ಒಂದು ಸೀರೀಸನ್ನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇವೆರಡರಿಂದನೂ ಕೂಡ 7 ಅಂಕಗಳು ಆರಾಮಾಗಿ ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಖಂಡಿತವಾಗಿ 5-6 ಅಂಕಗಳಾದರೂ ಕೂಡ ಗ್ಯಾರಂಟಿಯಾಗಿ ಈ ವಿಡಿಯೋದಿಂದ ನೋಡ್ತೀರಿ. ಸೊ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಇದು SSL ಕನ್ನಡದಲ್ಲಿ ಪೋಸ್ಟ್ ಮಾಡಿದ್ದೀವಿ, ಓಕೆನಾ, ಹಿಂದಿಯಲ್ಲಿ ಮಾಡಿದ್ದೀವಿ. ಆಮೇಲೆ ಸೈನ್ಸಲ್ಲಿ ಕೂಡ ನಾವು ಈಗಾಗಲೇ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗಳನ್ನು ಕಂಪ್ಲೀಟನ್ನು ಮಾಡಿದ್ದೀನಿ. ಸೊ SSL ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷಲ್ಲಿ ಕೂಡ ಕಂಟೆಂಟನ್ನು ರೆಡಿ ಮಾಡಿಸಿ ಬೇಗನೆ ಅದನ್ನು ಕೂಡ ಅಪ್ಲೋಡ್ ಹಾಕ್ತೀವಿ. ಸೊ ನೀವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು, ಚೆನ್ನಾಗಿ ಓದಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಸೊ ಇಷ್ಟು ಓದ್ಕೊಂಡ್ರೆ ಪಾಠದಲ್ಲಿ ಮೇನ್ ಕ್ವಶನ್ಸ್ಗಳನ್ನ ನೀವೆಲ್ಲ ಕವರ್ ಮಾಡಿದಂಗಾಯಿತು. ನೋಡೋಣ, ಫಸ್ಟ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಪಾಠದಿಂದ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು. ಫಸ್ಟ್ 1 ಮಾರ್ಕ್ ಕ್ವಶನ್ಸ್. 19ನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ಏನಂತ ಕರೀತಾರೆ? ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರೀತಾರೆ. 2ನೇ ಪ್ರಶ್ನೆ, ಭಾರತೀಯ ನವೋದಯದ ಜನಕ ಎಂದು ಯಾರನ್ನ ಕರೀತಾರೆ? ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 3, ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. 4ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಂವಾದ ಕೌಮುದಿ. ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು? ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂತಿರುಗಿ ಎಂದು ಕರೆಕೊಟ್ಟವರು ಯಾರು? ದಯಾನಂದ ಸರಸ್ವತಿ. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದವರು ಯಾರು? ದಯಾನಂದ ಸರಸ್ವತಿ ಅವರು. ದಯಾನಂದ ಸರಸ್ವತಿ ಅವರು ಬರೆದ ಕೃತಿ ಯಾವುದು ಅಂತ ಕೇಳಿದರೆ ಅದು ಸತ್ಯಾರ್ಥ ಪ್ರಕಾಶ ಅಂತ ಸರಿಯಾದ ಉತ್ತರ. ಶುದ್ಧಿ ಚಳವಳಿ ಯಾವ ಸಮಾಜದ ಪ್ರಮುಖ ಚಟುವಟಿಕೆಯಾಗಿತ್ತು ಅಂತ ಕೇಳಿದರೆ ಅದು ಆರ್ಯ ಸಮಾಜ. ಭಾರತೀಯರಿಗಾಗಿ ಭಾರತ ಇದು ಯಾರ ಘೋಷಣೆ ಕೇಳಿದರೆ ಇದು ದಯಾನಂದ ಸರಸ್ವತಿ ಅವರ ಘೋಷಣೆ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮಾರಾಮ ಪಾಂಡುರಂಗ. ಮಾನವನ ಸೇವೆ ಪರಮಾತ್ಮನ ಸೇವೆ ಎಂದವರು ಯಾರು? ಆತ್ಮಾರಾಮ್ ಪಾಂಡುರಂಗ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆ ಪ್ರಾರಂಭಿಸಿದವರು ಯಾರು? MG ರಾನಡೆ ಅವರು. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ. ಗುಲಾಮಗಿರಿ ಅಂತಕ್ಕಂಥ ಪುಸ್ತಕ ಬರೆದವರು ಯಾರು? ಜ್ಯೋತಿಬಾ ಫುಲೆ ಅವರು. ಇನ್ನು ಜ್ಯೋತಿಬಾ ಫುಲೆ ಅವರಿಂದ ಪ್ರಭಾವಿತಗೊಂಡ ಪ್ರಮುಖ ವ್ಯಕ್ತಿ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅಲಿಘರ್ ಚಳವಳಿಯ ನಾಯಕರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದರು. ಇನ್ನು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ ಅದು ರಾಮಕೃಷ್ಣ ಪರಮಹಂಸರ ಧ್ಯೇಯ ಮತ್ತು ಆದರ್ಶಗಳನ್ನು ಪ್ರಚಾರ ಪ್ರಸಾರ ಮಾಡಲಿಕ್ಕೆ. ಇನ್ನು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಪ್ರತಿನಿಧಿ ಯಾರು ಕೇಳಿದ್ರು? ಸ್ವಾಮಿ ವಿವೇಕಾನಂದರು. ಥಿಯಾಸಫಿಕಲ್ ಸೊಸೈಟಿ ಅಥವಾ ಬ್ರಹ್ಮ ವಿದ್ಯಾ ಸಮಾಜದ ಸ್ಥಾಪಕರು ಯಾರು? ಮೇಡಮ್ ಬ್ಲಾವಟ್ಸ್ಕಿ ಮತ್ತು HS ಅಲ್ಕಾಟ್ ಅಂತಕ್ಕಂಥದ್ದು. ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ಭಾರತದಲ್ಲಿ ಬೆಳೆಸಲು ಪ್ರಯತ್ನ ಮಾಡಿದವರು ಯಾರು? ಉತ್ತರ ಆನಿ ಬೆಸೆಂಟ್. ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ಶ್ರೀಮತಿ ಆನಿ ಬೆಸೆಂಟ್. 1916ರ ಹೋಮ್ ರೂಲ್ ಚಳವಳಿಯಲ್ಲಿ ಭಾಗವಹಿಸಿದ ಸಮಾಜ ಸುಧಾರಕರು ಯಾರು? ಶ್ರೀಮತಿ ಆನಿ ಬೆಸೆಂಟ್ ಅವರು. ಶ್ರೀಮತಿ ಆನಿ ಬೆಸೆಂಟ್ ಅವರು ಯಾವ ದೇಶದ ಮಹಿಳೆ? ಸರಿಯಾದ ಉತ್ತರ ಐರ್ಲೆಂಡ್ ದೇಶದ ಮಹಿಳೆ. ಇನ್ನು ಈ ಪಾಠದಲ್ಲಿ ನಿಮಗೆ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವೆಲ್ಲ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಬರ್ತದೆ MG ರಾನಡೆ ಅವರ ಸುಧಾರಣೆಗಳು. 2 ಅಂಕ ಕೇಳಿದರೆ 4 ಪಾಯಿಂಟ್ಸ್ಗಳನ್ನಾದರೂ ನೀವು ಬರೀಲೇಬೇಕು. ಇವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯ ಮಾಡ್ತಾರೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆ ಕಟ್ತಾರೆ, ಮೂಢನಂಬಿಕೆಗಳಿಗೆ ವಿರೋಧ ಮಾಡ್ತಾರೆ, ಸಮಾಜ ಸುಧಾರಿಸದೆ ಸಮಾಜದ ಪ್ರಗತಿ ಅಸಾಧ್ಯ ಅಂತಾನೆ ಹೇಳ್ತಾರೆ. ಸರ್ ಸೈಯದ್ ಅಹಮದ್ ಖಾನರ ಸುಧಾರಣೆಗಳು ಅಥವಾ ಅಲಿಘರ್ ಚಳವಳಿಯನ್ನು ವಿವರಿಸ್ತೀರಾ ಅಂದಾಗ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಘರ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ, ಆಧುನಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಮಾಡ್ತಾರೆ, ಬಹುಪತ್ನಿತ್ವ ಮತ್ತು ವಿಧವಾ ಶೋಷಣೆಯನ್ನು ವಿರೋಧಿಸ್ತಾರೆ. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ 3 ಅಂಕದ ಪ್ರಶ್ನೆಗಳು, ಅದರಲ್ಲಿ ಬ್ರಹ್ಮ ಸಮಾಜದ ಸುಧಾರಣೆಗಳನ್ನು ಕೇಳ್ಬೋದು ಅಥವಾ ರಾಜಾರಾಮ್ ಮೋಹನ್ ರಾಯರ ಸುಧಾರಣೆಗಳನ್ನು ಕೇಳ್ಬೋದು. ಸೊ ಪಾಯಿಂಟ್ಸಲ್ಲಿ ಬರಿಬೇಕು. ಏಕದೇವತಾರಾಧನೆಯನ್ನು ಆಗ್ರಹ ಮಾಡ್ತಾರೆ, ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ಯಜ್ಞ ಯಾಗಾದಿ ಖಂಡಿಸ್ತಾರೆ, ಸತಿ ಪದ್ಧತಿ ಮತ್ತು ಸ್ತ್ರೀ ಶೋಷಣೆಗಳನ್ನು ವಿರೋಧಿಸ್ತಾರೆ, ಬಾಲ್ಯ ವಿವಾಹ ಮತ್ತು ಶಿಶು ಹತ್ಯೆ ಖಂಡನೆ ಮಾಡ್ತಾರೆ, ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಇವರನ್ನು ಭಾರತದ ನವೋದಯದ ಜನಕ ಅಂತಾನೆ ಕರೀತಾರೆ. ಇನ್ನು ಆರ್ಯ ಸಮಾಜದ ಸುಧಾರಣೆಗಳು ಅಥವಾ ದಯಾನಂದ ಸರಸ್ವತಿ ಅವರ ಬೋಧನೆಗಳನ್ನು ಕೇಳ್ತಾರೆ. ಅವರು ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ, ವಿಗ್ರಹಾರಾಧನೆ ಖಂಡನೆ, ವಿವಾಹಕ್ಕೆ ಪ್ರೋತ್ಸಾಹ, ವೇದಗಳಿಗೆ ಹಿಂತಿರುಗಿ ಕರೆ, ವಿದೇಶಿ ವಸ್ತುಗಳ ಬಳಕೆಗೆ ಕರೆ,
ಶುದ್ಧಿ ಚಳವಳಿ ಕೈಗೊಳ್ತಾರೆ, ಭಾರತೀಯರಿಗಾಗಿ ಭಾರತ ಅಂತ ಹೇಳ್ತಾರೆ, ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಬರೀತಾರೆ. ಇನ್ನು ಜ್ಯೋತಿಬಾ ಫುಲೆ ಅವರ ಸುಧಾರಣೆಗಳನ್ನು ಕೇಳ್ಬೋದು ಅಥವಾ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ಕೇಳ್ಬೋದು. ಇವರು ಗುಲಾಮಗಿರಿ ಪುಸ್ತಕ ರಚಿಸ್ತಾರೆ, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಹೇಳ್ತಾರೆ, ಜಾತಿ ಪದ್ಧತಿ ಖಂಡನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ, ಪಾನ ನಿಷೇಧಕ್ಕೆ ಒತ್ತಾಯ, ಕಾರ್ಮಿಕರಿಗೆ ಮತ್ತು ರೈತರ ಸುಧಾರಣೆಗೆ ಒತ್ತಾಯ, ಡಾಕ್ಟರ್ BR ಅಂಬೇಡ್ಕರ್ ಇವರ ಬೋಧನೆಗಳಿಂದ ಪ್ರಭಾವಿತರಾಗ್ತಾರೆ, ವಿದ್ಯಾರ್ಥಿನಿಯರಿಗಾಗಿ ಶಾಲೆಗಳನ್ನು ತೆರೀತಾರೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಗೆ ಪ್ರೋತ್ಸಾಹಕರಾಗಿದ್ದರು ಅಥವಾ ರಾಮಕೃಷ್ಣ ಮಿಷನ್ನ ಸುಧಾರಣೆಗಳನ್ನು ಕೇಳ್ತಾರೆ. ಅವಾಗ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಕಟ್ತಾರೆ. ಇವರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರ ಮಾಡಲು ಈ ಸಂಸ್ಥೆಯನ್ನು ಕಟ್ತಾರೆ. ಪ್ರೀತಿಯಲ್ಲಿರುವ ಮಹತ್ವವನ್ನು ತಿಳಿಸ್ತಾರೆ, ವ್ಯಕ್ತಿ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಕೊಡ್ತಾರೆ, ಮೋಕ್ಷಕ್ಕಾಗಿ ಪ್ರಾರ್ಥನೆ, ಯೋಗ ಮತ್ತು ಸಮಾಜ ಸೇವೆಯ ಮಹತ್ವ ತಿಳಿಸ್ತಾರೆ, ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ ಕರೆ ಕೊಡ್ತಾರೆ, ಜಾತಿ ಪದ್ಧತಿ ವಿರೋಧ, ಶಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಭಾಗವಹಿಸ್ತಾರೆ ಅನ್ನೋದು ಇತ್ತು. ಇನ್ನು ಶ್ರೀಮತಿ ಆನಿ ಬೆಸೆಂಟ್ ಅವರ ಸುಧಾರಣೆಗಳು ಅಥವಾ ಥಿಯಾಸಾಫಿಕಲ್ ಸೊಸೈಟಿಯ ಸುಧಾರಣೆಗಳನ್ನು ಸಹಿತ ಕೇಳ್ಬೋದು. ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಅಲ್ಕಾಟ್ ಅವರು ಏನು ಮಾಡ್ತಾರಪ್ಪ ಅಂದರೆ ಥಿಯೋಸಾಫಿಕಲ್ ಸೊಸೈಟಿನ ಭಾರತದಲ್ಲಿನೇ ಬೆಳೆಸ್ತಾರೆ. ಸಮಾನತೆ ಮತ್ತು ಸಹೋದರತೆಯನ್ನು ಪ್ರಚಾರ ಮಾಡ್ತಾರೆ. ಬನಾರಸ್ನಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜ್ ಕಟ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭ, ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಬಿತ್ತುತ್ತಾರೆ. ಇನ್ನು 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಲೇ ಏಕೆ ಕರೀತಾರೆ ಅಂತ ಪ್ರಶ್ನೆ ಬರ್ಬೋದು. ಇದು ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ಆಯಿತು, ಇಂಗ್ಲಿಷ್ ಶಿಕ್ಷಣದ ಆರಂಭ, ವೈಜ್ಞಾನಿಕ ಮನೋಭಾವದ ಬೆಳವಣಿಗೆ, ಮೂಢನಂಬಿಕೆ ಮತ್ತು ಅರ್ಥಹೀನ ಆಚರಣೆಗಳ ಪ್ರಶ್ನೆ ಮಾಡುವ ಮನೋಭಾವ ಬೆಳೀತು, ಪಾಶ್ಚಾತ್ಯ ಶಿಕ್ಷಣದಿಂದ ಪ್ರಭಾವ, ರಾಜಾರಾಮ್ ಮೋಹನ್ ರಾಯರು ಮತ್ತು ಅನೇಕ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನ ಸುಧಾರಕರು ಆರಂಭವನ್ನು ಮಾಡಿದರು. ಮುಂದಿನ ಹೋಗೋಣ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪಾಠ. ಮುಂದಿನ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಲ್ಲಿ ಒಂದೆರಡು ಮೂರು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷ್ ಇತಿಹಾಸಕಾರರು ಶಿಪಾಯಿ ದಂಗೆ ಅಂತ ಕರೆದ್ರೆ, ನಮ್ಮ ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಆಮೇಲೆ ಇದು ದಂಗೆ ನಡೆದಿರ್ತಕ್ಕಂಥದ್ದು ಮೇನ್ಲಿ ಬ್ಯಾರಕ್ಪುರ್, ಮೀರತ್, ದೆಹಲಿ, ಕಾನ್ಪುರ, ಝಾನ್ಸಿ ಮತ್ತು ಲಖನೌ. ಇನ್ನು ದಂಗೆ ನಾಯಕರು ಯಾರಪ್ಪ ಅಂತಂದರೆ, ಕಾನ್ಪುರದಲ್ಲಿರ್ತಕ್ಕಂಥ ದಂಗೆ ನಾಯಕ ನಾನಾ ಸಾಹೇಬ, ತಾತ್ಯಾ ಟೋಪೆ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಇದ್ದರು. ಇನ್ನು ಈ ಪಾಠದಲ್ಲಿ ಮೇನ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2-3 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬರ್ತಾವೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನು ಕೇಳಿದ್ದಾರೆ. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ, ನವಾಬ ರಾಜ ಪದವಿ ರದ್ದು ಮಾಡಿದ, ಮೊಘಲ್ ಅರಸರನ್ನು ಪದಚ್ಯುತಿ ಮಾಡಿದ್ದು, ಸೈನಿಕರು ನಿರುದ್ಯೋಗಿ ಆಗಿದ್ದು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ಕೇಳಿದ್ದಾರೆ. ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ, ಕರಕುಶಲರ ನಿರುದ್ಯೋಗ, ಗುಡಿ ಕೈಗಾರಿಕೆಗಳ ನಾಶ, ರೈತರ ಶೋಷಣೆ, ಇನಾಮ್ ಭೂಮಿ ವಾಪಸ್ ಪಡೆದದ್ದು ಅಂತ ಬರಿಬೇಕು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆಡಳಿತಾತ್ಮಕ ಅಂಶಗಳು ಅಂತ ಪ್ರಶ್ನೆ ಬರ್ತದೆ. ಆವಾಗ ಹೊಸ ನಾಗರಿಕ ಅಪರಾಧ ಕಾಯ್ದೆಗಳನ್ನು ಜಾರಿ ಮಾಡ್ತಾರೆ, ಕಾನೂನಿನಲ್ಲಿ ಪಕ್ಷಪಾತ ಮಾಡ್ತಾರೆ, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಗ್ತದೆ, ಇಂಗ್ಲಿಷ್ ಪರವಾದ ತೀರ್ಪುಗಳು ಬರ್ತಾವೆ, ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥ ಆಗಲಿಲ್ಲ. ಇನ್ನು 1857ರ ದಂಗೆಗೆ ಕಾರಣವಾದ ಸೈನಿಕ ಕಾರಣಗಳು ಕೇಳ್ತಾರೆ. ಇಲ್ಲಿ ಈ ಭಾರತೀಯ ಸಿಪಾಯಿಗಳ ಚಿಂತಾಜನಕ ಸ್ಥಿತಿ, ವೇತನ ಬಡ್ತಿಯಲ್ಲಿ ತಾರತಮ್ಯ, ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯ ಮಾಡ್ತಾರೆ, ಅಷ್ಟು ಇಂಪಾರ್ಟೆಂಟ್. ಇನ್ನು 1857ರ ದಂಗೆಗೆ ತತ್ಕ್ಷಣದ ಕಾರಣ ಏನು ನೋಡಿ. ಇಂಗ್ಲಿಷ್ ಸೈನ್ಯದಲ್ಲಿದ್ದ ಹೆಚ್ಚಿನ ಸಂಖ್ಯೆ ಭಾರತೀಯ ಸೈನಿಕರೇ ಆಗಿದ್ರು. ಅವರು ಹೊಸದಾಗಿ ಏನು ಮಾಡಿದ್ರಪ್ಪ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಜಾರಿ ಮಾಡ್ತಾರೆ. ಆ ಬಂದೂಕುಗಳಿಗೆ ಹಂದಿ ಮತ್ತು ದನದ ಕಬ್ಬು ಸವರಿದ್ದಾರೆ ಅಂತ ವದಂತಿ ಎಲ್ಲ ಕಡೆ ಹಬ್ತದ. ಆವಾಗ ತುಪಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತರಲಿಕ್ಕೆ ಆದೇಶ ಮಾಡ್ತಾರೆ. ಇದರಿಂದ ಮಂಗಲ್ ಪಾಂಡೆ ಕೆರಳತನ ಆತ ಬ್ರಿಟಿಷ್ ಅಧಿಕಾರಿ ಹತ್ಯೆಯನ್ನು ಮಾಡ್ತಾರೆ. ಅವರನ್ನು ಪುನಃ ಮಂಗಲ್ ಪಾಂಡೆನ ಗಲ್ಲಿಗೆ ಏರಿಸ್ತಾರೆ. ಇದೇ ಘಟನೆ ತತ್ಕ್ಷಣದ ಕಾರಣ. ಇನ್ನು 3 ಮತ್ತು 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇದು ಯೋಜಿತ ದಂಗೆ ಆಗಿರಲಿಲ್ಲ, ಸ್ವಹಿತಾಸಕ್ತಿಗಾಗಿ ದಂಗೆ, ಸೈನಿಕರ ಒಗ್ಗಟ್ಟಿನ ಕೊರತೆ, ಆಮೇಲೆ ಸೂಕ್ತ ಮಾರ್ಗದರ್ಶನದ ಕೊರತೆ, ವ್ಯವಸ್ಥಿತ ಸಂಘಟನೆಯ ಕೊರತೆ, ಸೂಕ್ತ ನಾಯಕತ್ವದ ಕೊರತೆ, ಸೈನಿಕರಲ್ಲಿ ಯುದ್ಧ ಮತ್ತು ಶಿಸ್ತಿನ ಕೊರತೆ, ಸಿಪಾಯಿಗಳು ಮಾಡಿದ ಲೂಟಿಯ ದರೋಡೆ. ಇನ್ನು ಈ ದಂಗೆ ಪರಿಣಾಮಗಳು ಅಂತಕ್ಕಂಥದ್ದು ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಅದ. ಕಂಪನಿ ಆಡಳಿತ ಅಂತ್ಯ ಆಗ್ತದೆ, ರಾಣಿ ನೇರ ಆಡಳಿತ ಆರಂಭ ಮಾಡಿಸ್ತಾಳೆ. 1858ರಲ್ಲಿ ರಾಣಿ ಘೋಷಣೆ ಮಾಡ್ತಾಳೆ. ದೇಶೀಯ ರಾಜರೊಂದಿಗೆ ಒಪ್ಪಂದಗಳನ್ನು ಅಂಗೀಕಾರ ಮಾಡ್ತಾರೆ. ಪ್ರಾದೇಶಿಕ ವಿಸ್ತರಣೆ ಆಸೆ ಕೈ ಬಿಡ್ತಾರೆ.
ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆ ಕೊಡ್ತಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಮುಂದಿನ ಹೋರಾಟಗಳಿಗೆ ಇದು ದಿಕ್ಸೂಚಿಯಾಗಿ ಹೋಗ್ತದೆ. ಇಷ್ಟು ಈ ಪಾಠದಲ್ಲಿರ್ತಕ್ಕಂಥ 2 ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೋಡಿ, ಇಷ್ಟು ಬಿಟ್ಟು ಬೇರೆ ಕ್ವಶನ್ಸ್ಗಳು ಬರೋದಿಲ್ಲ. ಬಟ್ ಸ್ವಲ್ಪ